ನಮಸ್ಕಾರ. ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ರಾಘಣ್ಣನ ಹುಟ್ಟುಹಬ್ಬ. ಪ್ರೀತಿಯ ರಾಘಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಅಭಿಮಾನಿಯಾಗಿ ಹಾಗೂ PR ಯೂಟ್ಯೂಬ್ ಚಾನಲ್ ಕಡೆಯಿಂದ. ಇವತ್ತು ರಾಘಣ್ಣನ ಹುಟ್ಟಿದಬ್ಬ. ಅದಕ್ಕೆ ರಾಘಣ್ಣನ ಬಗ್ಗೆ ಒಂದು ಚಿಕ್ಕ ಮಾಹಿತಿ, ಅವರು ಚಿತ್ರರಂಗಕ್ಕೆ ಬಂದ ಸಂದರ್ಭದಲ್ಲಿ ಏನಾಗಿತ್ತು ಅದರ ಬಗ್ಗೆ ಒಂದು ಮಾಹಿತಿ ನಿಮಗೆ ಹೇಳ್ತೀನಿ. ಈ ರಾಘಣ್ಣ ಇದು ಮಾಡ್ತಾಯಿದ್ರು, ಅದು ಡಾಕ್ಟ್ರು ಓದ್ತಾಯಿದ್ರು. ಡಾಕ್ಟ್ರು ಓದ್ತಾ ಇರ್ಬೇಕಾದ್ರೆ ಅವರು ಅಂದರೆ ಕಾಲೇಜಲ್ಲಿ ಡಾಕ್ಟ್ರು ಓದ್ತಾ ಅರ್ಧಂಬರ್ಧ ಕಾಲೇಜು ಹೋಗ್ತಾ, ಇನ್ನು ಕಾಲೇಜಿನ ಚೆಕ್ಕರ್ ಆಗ್ತಾ, ರೋಡಲ್ಲಿ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ತಿರುಗಾಡ್ತಾಯಿದ್ರು. ಕಾಲೇಜು ಏಜು ಆ ಹುಡುಗರು ಇದೇನಪ್ಪ ಏಜು 18, 20, 22 ಆ ಏಜಲ್ಲಿ ಅವರು ಪ್ರತಿಯೊಬ್ಬರು ಮನುಷ್ಯ ಒಂಥರ ಜಾಲಿಯಾಗಿರೋ ಥರ ಅವರು ಎಂಜಾಯ್ ಮಾಡ್ಕೊಂಡಿದ್ರು. ಕಾಲೇಜು ಅವರು ನಂತರ ಹಂಗೆ ಇದು ಡಾಕ್ಟ್ರು ಓದ್ತಾ ಇರ್ಬೇಕಾದ್ರೆ ಅವರು ಅರ್ಧಕ್ಕೆ ಡಾಕ್ಟ್ರನ್ನ ಬಿಟ್ಬಿಟ್ಟು ಮುಂದೆ ನಾನು ಆ್ಯಕ್ಟ್ರ್ ಆಗಬೇಕು ಅಂದ್ಬಿಟ್ಟು ಅವರು ಯೋಚನೆ ಮಾಡಿದ್ರು. ಅವ್ರು ಯೋಚನೆ ಮಾಡಿಬಿಟ್ಟು ಸೀದಾ ಹೋಗಿ ಅವ್ರ ಅಮ್ಮವ್ರ ಹತ್ರ ಹೇಳ್ತಾರೆ, ಅಮ್ಮ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಈ ವೈದ್ಯಕೀಯ ಅಭ್ಯಾಸನ ನಾನು ಅರ್ಧಕ್ಕೆ ಬಿಡ್ತೀನಿ ಅಂತ. ಅಮ್ಮಂಗೆ ಆಶ್ಚರ್ಯ, ಏನಪ್ಪ ರಾಘವ್ ನೀನು ಹಿಂಗೆ ಮಾಡಿದ್ರೆ ಹೆಂಗೆ, ಅಪ್ಪಾಜಿಗೆ ನೀನು ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ, ನೀನು ಈಗ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಅಂತೇಳ್ಬಿಟ್ಟು ಅಮ್ಮ ಹೇಳ್ತಾರೆ. ಅಮ್ಮ ಹೇಳಿದ್ರು ರಾಘಣ್ಣಗೆ ಒಂಥರ ಆಗಲ್ಲ, ಇಲ್ಲ ನಾನು ಆಕ್ಟ್ರ್ ಆಗಲೇಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ. ಸರಿ ಹಂಗಂದ್ರ ಮೇಲೆ ಅಮ್ಮವರು ಸರಿ ಆಯ್ತಪ್ಪ ಅಪ್ಪಾಜಿ ಹತ್ರ ಮಾತಾಡೋಣ ಅಂತ ಹೇಳ್ತಾರೆ. ಬರ್ತಾರೆ, ಅಪ್ಪಾಜಿ ಹತ್ರ ವಿಷಯನ ಹೇಳ್ತಾರೆ. ನೋಡ್ರಿ, ನಿಮ್ಮ ಮಗ ಹೀರೋ ಆಗಬೇಕಂತೆ, ಕಾಲೇಜು ಡಾಕ್ಟ್ರನ್ನ ಓದೋದು ಅರ್ಧಕ್ಕೆ ಬಿಡ್ತಾರಂತೆ ಅಂತ ಹೇಳ್ತಾರೆ. ಅಣ್ಣವ್ರಿಗೆ ಒಂಥರ ಆಶ್ಚರ್ಯ. ಒಂದು ಸಲ ಹಿಂಗೆ ತಿರುಗಿ ನೋಡ್ತಾರೆ, ಏನಪ್ಪ ಕಂದ ಹೀರೋ ಆಗಬೇಕಾ ಅಂತಾರೆ. ಆಗೋಣ, ಹೌದು ಅಪ್ಪಾಜಿ, ಹಾಗೂ ತಪ್ಪೇನಿದೆ ಜಮಾಯಿಸು ಅಂತ ಹೇಳ್ತಾರೆ. ಅಮ್ಮವ್ರಿಗೆ ಆಶ್ಚರ್ಯ, ಏನ್ರಿ ನೀವು ಅವನಿಗೆ ಡಾಕ್ಟ್ರ್ ಆಗಬೇಕಂತ ಇದ್ದೀರಾ, ನೀವು ನೋಡಿದ್ರೆ ಅವನು ಆ್ಯಕ್ಟ್ರ್ ಆಗಲಿ ಅಂತ ಇದ್ದೀರಾ ಅಂತ ಹೇಳ್ತಾರೆ. ಅಣ್ಣವರು ಆಗಲಿ ಬಿಡು, ನಾನೇನು ಬರೆದಿದ್ದೀನ, ನಾನು ಏನೂ ಇಲ್ಲ ವಿದ್ಯಾವಂತ, ನಾನೇ ಆ್ಯಕ್ಟ್ರ್ ಆಗಿಲ್ವಾ, ಹೀರೋ ಆಗಿಲ್ವಾ, ಇನ್ನು ಅವನು ಓದಿದ್ದಾನೆ, ಅವನು ತಿಳುವಳಿಕೆ ಇದೆ, ಅವನು ಹೀರೋ ಆಗೋದು ತಪ್ಪೇನಿಲ್ವಲ್ಲ, ಆಗಲಿ ಬಿಡು ಹೀರೋ, ಜಮಾಯಿಸ್ಲಿ ಬಿಡು ಅವನು ಹೀರೋ ಆಗಲಿ, ಅವನಿಗೆ ಅವ್ರ ತಾತನ ಆಶೀರ್ವಾದ ಇದೆ, ಅವ್ರ ತಾತನ ರಕ್ತ ಅವನಿಗಿದೆ, ಅವನು ಹೀರೋ ಆಗ್ತಾನೆ ಮೆರಿತಾನೆ ಬಿಡು ಅಂತಬಿಟ್ಟು ಅನ್ನೋರು ಹೇಳ್ತಾರೆ. ಅಮ್ಮವ್ರಿಗೆ ಸರಿ ಆಯ್ತು ಬಿಡಿ, ನಿಮ್ಮ ಇಷ್ಟ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಂತೇಳ್ಬಿಟ್ಟು ಅಮ್ಮವರು ಸುಮ್ಮನೆ ಆಗ್ತಾರೆ. ಹತ್ತಿರ ಕರೀತಾರೆ ರಾಘಣ್ಣನ, ಪಾಪ ಅಂತೇಳ್ಬಿಟ್ಟು ಅಣ್ಣವರು ಹತ್ತಿರ ಕರೆದು ಹೆಗಲ ಮೇಲೆ ಕೈ ಹಾಕಿ, ನೋಡ್ಕಂದ ನೀನು ಆ್ಯಕ್ಟ್ರ್ ಆಗ್ತಾಯಿದೆಯಾ, ಒಳ್ಳೆ ಅಭಿನಯ ಮಾಡು, ಒಳ್ಳೆ ಶ್ರದ್ಧೆಯಿಂದ ಕೆಲಸ ಮಾಡು ಅಂತ ಹೇಳ್ತಾರೆ. ಅವ್ರ ಹತ್ರ ಕರೆದಾಗ ರಾಘಣ್ಣಂಗೆ ಇವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು, ಅಂದರೆ ಇವ್ರು ಈ ಮಾತು ಹೇಳ್ಬೋದು ಅಂತ ರಾಘಣ್ಣನ ಮನಸ್ಸಲ್ಲಿ. ಯಾವ ಥರ ಮಾತು ಅಂದರೆ, ಈಗ ಅಣ್ಣವ್ರು ಹೇಳ್ತಾರೆ, ಅಪ್ಪಾಜಿ ಹೇಳ್ತಾರೆ, ನೀನು ಯಾವ್ದಾರ ಸ್ಕೂಲ್ಗೆ ಹೋಗಿ ಸೇರ್ಕೋ, ಅಂದರೆ ಸ್ಕೂಲ್ ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಸೇರ್ಕೋ, ಆ ಸ್ಕೂಲಲ್ಲಿ ಸ್ವಲ್ಪ ದಿನ ಆ್ಯಕ್ಟಿಂಗ್ ಕಲಿತು ಆಮೇಲೆ ಬಂದು ನೀನು ಹೀರೋ ಆಗು ಅಂತ ಹೇಳ್ತಾರೆ ಅಣ್ಣವ್ರಿಗೆ. ಅಣ್ಣವರು ಅಂದ್ಬಿಟ್ಟು ರಾಘಣ್ಣಂಗೆ. ಆದರೆ ರಾಘಣ್ಣ ಅದು ಅಣ್ಣವ್ರು ಯಾವುದು ಹೇಳಲ್ಲ. ಅಣ್ಣವ್ರು ಹೇಳೋದೇನು, ಮಾಡು ಕಂದ, ಜಮಾಯಿಸು, ಧೈರ್ಯವಾಗಿ ನುಗ್ಗು, ಇದೆ ನಿನಗೆ ನಿಮ್ಮ ತಾತನ ಆಶೀರ್ವಾದ ಇದೆ, ಜಮಾಯಿಸು ಅಂತ ಹೇಳ್ತಾರೆ. ರಾಘಣ್ಣಂಗೆ ಆಶ್ಚರ್ಯ, ಏನಪ್ಪ ಅಪ್ಪಾಜಿ ನನ್ನ ಆ್ಯಕ್ಟಿಂಗ್ ಕಲಿಬೇಕಂತ ಕಲಿಸ್ತಾರೆ ಅಂತ ಅಂದ್ಕೊಂಡೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ ಅಂತ ಅವ್ರ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಆವಾಗ ಅಣ್ಣವ್ರು ಹೇಳ್ತಾರೆ, ನೋಡ್ಕಂದ ನೀನು ತಲೆನೇ ಕೆಡ್ಸ್ಕೊಂಬೇಡ, ಆ್ಯಕ್ಟಿಂಗ್ ಮಾಡು, ನಿಮ್ಮ ತಾತನ ಆಶೀರ್ವಾದ ಇದೆ, ನಿಮ್ಮ ಚಿಕ್ಕಪ್ಪ ಒಳ್ಳೆ ಕತೆ ಆಯ್ಕೆ ಮಾಡ್ತಾರೆ, ಅಮ್ಮ ದುಡ್ಡು ಹಾಕ್ತಾರೆ, ನಿಮ್ಮ ಅಜ್ಜಿ ಅವ್ವ ನಿನ್ನ ಬೆಂಬಲವಾಗಿರ್ತಾರೆ, ಕಂದ ನಡೀತದೆ, ಮಾಡು, ಜಮಾಯಿಸು ಅಂತ ಹೇಳ್ತಾರೆ. ನೋಡಿ,
ನಿಮ್ಮ ತಾತನ ಆಶೀರ್ವಾದ ಇದೆ, ನಿಮ್ಮ ಚಿಕ್ಕಪ್ಪನ ಕತೆ ಮಾಡ್ತಾರೆ, ನಿಮ್ಮಮ್ಮ ದುಡ್ಡು ಹಾಕ್ತಾರೆ, ನಿಮ್ಮವ್ವ ನಿನ್ನ ಜೊತೆ ಇರ್ತಾರೆ ಅಂತೆಲ್ಲ ಹೇಳ್ತಾರೆ ಅಣ್ಣವರು. ಆದರೆ ನಾನಿದ್ದೀನಿ ನಿನ್ನ ಜೊತೆ ಅಂತ ಹೇಳೋದೇ ಇಲ್ಲ ಅಣ್ಣವರು. ಇಂಥ ದೊಡ್ಡವ್ರ ಆಶೀರ್ವಾದ ನಿನಗಿದೆ ಕಂದ, ನಿನ್ನ ಮುನ್ನುಗ್ಗು ಅಂತ ಹೇಳ್ತಾರೆ ಅಣ್ಣವರು. ಇದಕ್ಕಿಂತ ಇನ್ನೇನು ಬೇಕು. ಈ ಫಿಲಮ್ ಮಾಡೋದು ರಾಘಣ್ಣಂಗೆ ಅಂತ ಒಂದು ಫಿಕ್ಸ್ ಆಗ್ಬಿಡುತ್ತೆ. ಫಿಕ್ಸ್ ಆದ ನಂತರ ಡೈರೆಕ್ಟ್ರು ಕಥೆನ ಒಂದು ಆಯ್ಕೆ ಮಾಡ್ತಾರೆ. ಅಮ್ಮವರು, ಅಣ್ಣವರು ಹಾಗೂ ವರದಪ್ಪನವರು ಹಾಗೂ ಶಿವದೇಶಂಕರ್ ಸೇರಿ ಒಂದು ಕಥೆನ ಆಯ್ಕೆ ಮಾಡಿ ರೆಡಿ ಮಾಡ್ತಾರೆ. ಅದಾದ ನಂತರ ಈ ಚಿತ್ರದ ನಿರ್ದೇಶಕರು ಯಾರು ಅಂತ ಬಿಟ್ಟು ಯೋಚನೆ ಮಾಡಿದಾಗ ಅವರಿಗೆ ಸಂಗೀತಂ ಶ್ರೀನಿವಾಸ್ ಅವರು ಸಿಗ್ತಾರೆ. ಸಂಗೀತಂ ಶ್ರೀನಿವಾಸ್ ಅವರು ಈ ಚಿತ್ರದ ನಿರ್ದೇಶಕರು ಅಂತ ಬಿಟ್ಟು ಆಯ್ಕೆ ಆಗ್ಬಿಡುತ್ತೆ. ಆಗ ರಾಘಣ್ಣ ಮನೆಯಲ್ಲೇ ಸ್ವಲ್ಪ ಡ್ಯಾನ್ಸು ಫೈಟು ಕಲಿಯೋಕ್ಕೆ ರೆಡಿ ಆಗ್ತಾರೆ. ಅವರು ಈ ಡ್ಯಾನ್ಸು ಫೈಟ್ನ ಅವ್ರು ಕಲಿಬೇಕಂತ ರೆಡಿ ಆಗ್ತಾರೆ. ಅಂದರೆ ಅವರೇ ಮನೇಲಿ ಸ್ವಲ್ಪ ಕಲಿತು ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಒಂಚೂರು ಅಲ್ಲೂ ಚೂರು ಕಲಿತಾ ಇಲ್ಲೂ ಒಂಚೂರು ಕಲ್ತಿದ್ರೆ ಅಲ್ಲೂ ಒಂಚೂರು ಕಲಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮನೆಯಲ್ಲೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಶಿವಣ್ಣಂಗೆ ಡ್ಯಾನ್ಸ್ ಹೇಳ್ಕೊಟ್ಟಂಥ ಕೈಲಾಸಂ ಮಾಸ್ಟರ್ ಅಂತ ಇದ್ದಾರೆ ಒಬ್ಬರು. ಅವರು ಶಿವಣ್ಣಂಗೆ ಡ್ಯಾನ್ಸ್ ಹೇಳ್ಕೊಟ್ಟಿರು. ಅವ್ರ ಹತ್ರನೇ ರಾಘಣ್ಣ ಸಹ ಡ್ಯಾನ್ಸ್ ಕಲಿತಾರೆ ಮನೆಯಲ್ಲೇ ಶಿವಣ್ಣನ ಅವರ ಡ್ಯಾನ್ಸ್ ಮಾಸ್ಟರ್ ಆದಂಥ ಕೈಲಾಸಂ ಅವ್ರ ಹತ್ರನೇ ರಾಘಣ್ಣನ ಸಹ ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಈ ಫೈಟಿಂಗ್ ಮಾಸ್ಟ್ರು ಈ ನಾಗರಾಜ್ ಅಂತ ಅವರು ಸಹ ಶಿವಣ್ಣಂಗೆ ಫೈಟಿಂಗ್ ಹೇಳ್ಕೊಟ್ಟಿರ್ತಾರೆ. ಅವರು ತನ್ನೇ ಸಹ ರಾಘಣ್ಣನು ಫೈಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ನಾಗರಾಜ್ ಯಾರು ಅಂದರೆ ಮುಂದೆ ಅವರೇ ಕನ್ನಡ ಚಿತ್ರರಂಗದ ಬಹುದೊಡ್ಡ ಸಾಹಸ ನಿರ್ದೇಶಕರಾಗ್ತಾರೆ, ನಂಜುಂಡಿ ನಾಗರಾಜ್. ಇವರು ಸಹ ರಾಘಣ್ಣಂಗೂ ಇವರು ಹೇಳ್ಕೊಡ್ತಾರೆ. ರಾಘಣ್ಣ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಫೈಟಿಂಗು ಡ್ಯಾನ್ಸು. ಇವರಿಬ್ಬರ ಹತ್ರ ಕೈಲಾಸಂ ಮತ್ತು ನಾಗರಾಜ್ ಅವ್ರ ಹತ್ರ ಕಲಿತು ಚಿತ್ರರಂಗಕ್ಕೆ ಎಂಟ್ರಿ ಕೊಡೋಕ್ಕೆ ರೆಡಿ ಆಗ್ತಾರೆ. ಈ ಸಂಗೀತಂ ಶ್ರೀನಿವಾಸ್ ಅವರು ರಾಘಣ್ಣನ ಕರೆದು ಹೇಳ್ತಾರೆ, ರಾಘಣ್ಣ ನೀವು ಒಂದು ಅಪ್ಪಾಜಿಯ ಕೆಲವು ಹಳೆಯ ಚಿತ್ರಗಳನ್ನ ಮನೆಯಲ್ಲಿ ನೋಡಿ ಕೂತ್ಕೊಂಡು ನೀವು ನೋಡಿ ಅವರು ಭಾಷೆ, ಏರಿಳಿತಗಳು ಮತ್ತು ಅವರು ಅಭಿನಯಿಸುವ ಸಂಭಾಷಣೆಯ ಧ್ವನಿಗಳು ಮತ್ತು ಅವರು ಸಂಭಾಷಣೆ ಹೇಳುವ ರೀತಿಗಳು ಇದನ್ನೆಲ್ಲ ಸ್ವಲ್ಪ ಮನೇಲಿ ಕಲಿತು ನೀವು ರೆಡಿಯಾಗಿ ಬರೋ ವಾರದಿಂದ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಹೇಳ್ತಾರೆ ರಾಘಣ್ಣಂಗೆ. ಸರಿ ರಾಘಣ್ಣ ಓಕೆ ಹಂಗೆ ಮಾಡ್ತೀನಿ ಅಂದ್ಬಿಟ್ಟು ಅವರು ಒಂದೆರಡು ಚಿತ್ರ ಅಣ್ಣವ್ರದ್ದು ಹಳೆಯ ಚಿತ್ರಗಳನ್ನ ನೋಡಿ ಕಲ್ತ್ಕೊಳ್ಳೋಣ ಅಂತ ರೆಡಿ ಆಗ್ತಾ ಇರ್ತಾರೆ. ಅವರು ಚಿತ್ರ ನೋಡ್ತಾ ಇರ್ತಾರೆ. ಆಗ ಅಣ್ಣವ್ರು ಬರ್ತಾರೆ, ಬಂದು ನೋಡ್ತಾರೆ. ರಾಘಣ್ಣ ಡೈಲಾಗ್ನ ನೋಡ್ತಾ ಅವರು ಅದೇ ಥರ ಒಂದು ಸ್ವಲ್ಪ ಡೈಲಾಗನ್ನ ಇದು ಮಾಡ್ತಾ ಇರ್ಬೇಕಾದ್ರೆ ಅಣ್ಣವ್ರು ಕೇಳ್ತಾರೆ, ಯಾಕಪ್ಪ ನನ್ನ ಪಿಕ್ಚರ್ ನೋಡ್ತಾ ಇದ್ದೀವಿ ಏನು ಅಂದರೆ, ಅಪ್ಪಾಜಿ ನಿಮ್ಮ ಪಿಕ್ಚರ್ ನೋಡ್ತಾ ಸ್ವಲ್ಪ ಡೈಲಾಗ್ ಕಲಿಯೋಣ ಮತ್ತು ಅಭಿನಯದ ರೀತಿಗಳನ್ನು ಕಲಿಯೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಅಣ್ಣವರು ಚೆ ತಪ್ಪು ಕಂದ, ತಪ್ಪು. ಯಾಕಂದರೆ ನಿನ್ನ ಅಭಿನಯ ನೀನು ಮಾಡಬೇಕು. ನೀನಲ್ಲಿ ನೋಡ್ತಾ ಇದ್ದ ರಾಜ್ಕುಮಾರ್ ಅಭಿನಯನ ನೀನು ಮಾಡಿಬಿಟ್ರೆ ಅದು ಅನುಕರಣೆ ಆಗ್ಬಿಡುತ್ತೆ, ತಪ್ಪಾಗತ್ತೆ. ಒಬ್ಬರ ಅನುಕರಣೆನ ನಾವು ಮಾಡಬಾರ್ದು. ಅದೆಲ್ಲ ಏನಿದ್ರು ಸ್ಟೇಜ್ ಆರ್ಟಿಸ್ಟ್ ಇದಾಗತ್ತೆ. ನೀನು ಸ್ವಂತವಾಗಿ ಅಭಿನಯಿಸಬೇಕು. ನೀನು ಅವ್ರು ನೋಡಿ ಕಲಿತು ನೀನು ಅವ್ರನ್ನ ನೋಡಿ ನೀನು ಅದೇ ಥರ ಆ್ಯಕ್ಟಿಂಗ್ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಥಿಯೇಟ್ರಲ್ಲಿ ಅವಾಗ ನೀನು ಹೋಗ್ತೀಯಾ ಮಾಡ್ತೀಯಾ, ಥಿಯೇಟ್ರಲ್ಲಿ ನೋಡಿ ಜನ ರಾಜ್ಕುಮಾರ್ ಥರನೇ ಮಾಡ್ತಾವ ಬಿಡಪ್ಪ ಇವನು ಅಂತ ಹೇಳ್ಬಿಡ್ತಾರೆ. ತಪ್ಪು. ನೀನು ನಿನ್ನ ಅಭಿನಯನ ತೋರಿಸು ಕಂದ. ಈ ಥರ ಎಲ್ಲ ಮಾಡಬಾರ್ದು. ನಿನ್ನ ಅಭಿನಯ ನೀನು ತೋರಿಸು. ಅವ್ರು ಡೈರೆಕ್ಟ್ರ್ ಏನು ಕೊಡ್ತಾರೆ ಅದನ್ನು ನಿನ್ನ ಸ್ಟೈಲಲ್ಲಿ ನೀನು ಹೇಳ್ಕೊಂಬ. ನೀನು ಬೇರೆಯವ್ರ ಸ್ಟೈಲಲ್ಲಿ ನೀನು ಮಾಡಿದ್ರೆ ಏನು ಪ್ರಯೋಜನ ಆಯಿತು? ಅವಾಗ ನಿನ್ನ ಅಭಿನಯ ಅನ್ನೋದೇನಾಯಿತು ಅಂತ ಅಣ್ಣವ್ರು ಹೇಳ್ತಾರೆ. ಹೌದಾ ಅಪ್ಪಾಜಿ, ನನಗೆ ಇದಾಗಿದ್ದಿಲ್ಲ ಅಪ್ಪಾಜಿ, ನನಗಿದು ಸಂಗೀತಂ ಶ್ರೀನಿವಾಸ್ ಅವ್ರು ಹೇಳಿದ್ರು ಅಪ್ಪಾಜಿ ಅಂತ ಹೇಳ್ತಾರೆ. ಓ ಹೌದಾ ಕಂದ, ಸರಿ. ಅವ್ರಿಗೆ ಆಗ ಅನಿಸಿರ್ಬೋದೇನೋ ಕಂದ, ನನಗೆ ಗೊತ್ತಿಲ್ಲ. ಆದರೆ ನನಗನ್ಸಿದ್ದು ನಾನು ಹೇಳಿದ್ದೀನಿ. ನಿನ್ನ ಅಭಿನಯನ ನೀನು ಮಾಡು, ಇದನ್ನು ನೀನು ತೋರಿಸು ಅಂತ ಹೇಳ್ಬಿಟ್ಟು ಅಣ್ಣವರು ಹೇಳ್ತಾರೆ.
ಸರಿ ಆಯ್ತಪ್ಪಾಜಿ ಹಾಗೆ ಮಾಡ್ತೀನಿ ಅಂದ್ಬಿಟ್ಟು ರಾಘಣ್ಣ ಒಪ್ಕೊತಾನೆ. ಸರಿ, ಅಲ್ಲಿಗೆ ಚಿತ್ರಕಥೆ ಕತೆ ಎಲ್ಲ ರೆಡಿಯಾಗಿ ಚಿತ್ರ ಆರಂಭ ಆಗುತ್ತೆ. ಚಿತ್ರ ಮುಹೂರ್ತ ಆಗಿ ಚಿತ್ರೀಕರಣಗೊಂಡು ಚಿತ್ರ ಬಿಡುಗಡೆ ಆಗುತ್ತೆ. ಅದೇ ಚಿರಂಜೀವಿ ಸುಧಾಕರ್, ರಾಘಣ್ಣ ಅಭಿನಯದ ಮೊದಲ ಚಿತ್ರ ಚಿರಂಜೀವಿ ಸುಧಾಕರ್. ಚಿತ್ರ ಅಣ್ಣವ್ರ ಮನೆಯವ್ರು ಅಂದ್ಕೊಂಡಷ್ಟು ಯಶಸ್ವಿ ಸಾಗಿಸಿಲ್ಲ, ಆದರೂ ಒಂದು ತಕ್ಕ ಮಟ್ಟಿಗೆ ಚಿತ್ರ ಪ್ರದರ್ಶನ ಆಗುತ್ತೆ. ರಾಘಣ್ಣನ ಮೊದಲ ಚಿತ್ರ ಸಾಧಾರಣ ಯಶಸ್ಸು ಚಿತ್ರ ಗಳಿಸುತ್ತೆ. ಚಿತ್ರ ಸಾಧಾರಣ ಯಶಸ್ಸು ಕಂಡು ರಾಘಣ್ಣ ಇನ್ಮೇಲೆ ಮಾಡೋದೇ ಬೇಡ ನಾನು ಅಂತ ಚಿತ್ರನ ಅಂದ್ಕೊಂಬಿಡ್ತಾರೆ. ಆದರೆ ಅಮ್ಮವರು ಅಪ್ಪಾಜಿ ಬಿಡಲ್ಲ. ಇಲ್ಲ ಮಾಡುಕಂದ, ನೀನು ನಡೀತದೆ ಮಾಡುಕಂದ ಅಂತ ಹೇಳ್ಬಿಟ್ಟು ರಾಘಣ್ಣನ ಕೇಳಿ ಎರಡನೇ ಚಿತ್ರನೂ ಮಾಡಿಸ್ತಾರೆ. ಎರಡನೇ ಚಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದಾಖಲೆ ಆಗ್ಬಿಡುತ್ತೆ. ಆ ಚಿತ್ರದ ಅಪರೂಪದ ದಾಖಲೆಗಳನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಗೆ ಹೇಳ್ತೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.